ಸೊ ಹಾಯ್ ಎವ್ರಿವನ್, ನನ್ನ ಹೆಸರು ಅಭಿನಂದನ್. ಸೊ ಇವತ್ತು ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಇಕ್ವೇಷನ್ ಅನ್ನೋ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರಿಗಾದರೂ ಚಾಪ್ಟರ್ಸ್ ಫುಲ್ ಬೇಕು ಅಂದರೆ ನಾನು ಚಾಪ್ಟರ್ಸ್ ಆಗಲೇ ಮಾಡಿದ್ದೀನಿ, ಪ್ಲೇಲಿಸ್ಟ್ ಆಗಲೇ ಮಾಡಿದ್ದೀನಿ, ನಮ್ಮ ಚಾನಲ್ ಇದೆ, ಹೋಗಿ ನೋಡಿ. ಸೊ ಈಗ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಈಗ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಇಕ್ವೇಷನ್ ಒಂಚೂರು ಡೌಟ್ ಬರುತ್ತೆ, ನೋಡೋಣ. ಫಸ್ಟ್ ನೀವು ಏನನ್ಬೇಕು, ಇಲ್ಲಿ ಎಲ್ ಎಚ್ ಎಸ್ ಅಂತ ತಗೋಬೇಕು. ಇದನ್ನು ಎಲ್ ಎಚ್ ಎಸ್ ಅಂತ ತಗೊಳ್ಳಿ, ಇದನ್ನು ಆರ್ ಎಚ್ ಎಸ್ ಅಂತ ತಗೊಳ್ಳಿ. ಓಕೆ, ಇಲ್ಲಿ ಎಮ್ ಜಿ 1 ಇದೆ, O2 ಇದೆ. ಇಲ್ಲಿ ನೋಡಿದ್ರೆ ಎಮ್ ಜಿನೂ 1 ಇದೆ, ಓನು 1 ಇದೆ. ಹಾಗಾಗಿ ಏನು ಮಾಡ್ತೀರಾ, ಇಲ್ಲಿ 2 ಹಾಕ್ತೀರಾ. ಒಂದು ನಿಮಿಷ, ಇಲ್ಲಿ 2 ಹಾಕ್ದಾಗ ಸರಿ ಹೋಗುತ್ತೆ. ಇದು ಓ ಬ್ಯಾಲೆನ್ಸ್ಡ್ ಆಗುತ್ತೆ, ಮತ್ತು ಎಮ್ ಜಿ ಅನ್ಬ್ಯಾಲೆನ್ಸ್ಡ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಎಮ್ ಜಿ 1 ಇದೆ, ಇಲ್ಲಿ 2. ಇರಿ ಒಂದು ನಿಮಿಷ, ಟು ಎಮ್ ಜಿ ಓ. ಓಕೆ, ಎಮ್ ಜಿ ಇಲ್ಲಿ 2 ಹಾಕಿದ್ದೀನಲ್ವಾ, 2 ಆಗಿದೆ. ಇಲ್ಲಿ 1 ಇದೆ ಅಲ್ವಾ, ಇಲ್ಲಿ 2 ಆಗುತ್ತೆ. ಯಾಕೆಂದರೆ ಆಕ್ಸಿಜನ್ 2 ಇದೆ, ಇಲ್ಲಿ ಆಕ್ಸಿಜನ್ 1 ಇದೆ. ಇದು ಬ್ಯಾಲೆನ್ಸ್ ಆಗೋಕ್ಕೋಸ್ಕರ ಇಲ್ಲಿ 2 ಹಾಕ್ತೀನಿ. ಆಗೇನಾಗುತ್ತೆ ಅಂದರೆ ಬ್ಯಾಲೆನ್ಸ್ಡ್ ಆಗುತ್ತೆ. ಬಟ್ ಎಮ್ ಜಿ ಇದೆಯಲ್ಲ, ಎಮ್ ಜಿನೂ 2 ಆಗುತ್ತೆ. ಇಲ್ಲಿ ನೋಡಿದ್ರೆ 1 ಇದೆಯಲ್ಲ, ಅದಕ್ಕೆ ಇಲ್ಲಿ 2 ಹಾಕ್ತೀನಿ. ಸೊ ಇದು ಬ್ಯಾಲೆನ್ಸ್ ಆಗುತ್ತೆ, ಈ ರಿಯಾಕ್ಷನ್ ಬ್ಯಾಲೆನ್ಸ್ ಆಯಿತು. ಮತ್ತು ಇಲ್ಲಿ ನೋಡೋಣ, ಮತ್ತೆ ಇದು ಎಲ್ ಎಚ್ ಎಸ್, ಇದು ಆರ್ ಎಚ್ ಎಸ್. ಇಲ್ಲಿ ಝೆಡ್ ಎನ್ ನೋಡಿದ್ರೆ ಝೆಡ್ ಎನ್ ಎಲ್ ಎಚ್ ಎಸ್ ಅಲ್ಲೂ 1 ಇದೆ, ಆರ್ ಎಚ್ ಎಸ್ ಅಲ್ಲೂ 1 ಇದೆ. ಎಚ್ ನೋಡಿದ್ರೆ ಎಚ್ ಇಲ್ಲೂ 2 ಇದೆ, ಇಲ್ಲೂ 2 ಇದೆ. SO4 ಇಲ್ಲೂ 4 ಇದೆ, ಇಲ್ಲೂ 4 ಇದೆ. ಇದು ಆಲ್ರೆಡಿ ಬ್ಯಾಲೆನ್ಸ್ಡ್ ಈಕ್ವೇಷನ್. ಇದನ್ನು ಒಂಚೂರು ಕನ್ಫ್ಯೂಸ್ ಮಾಡೋಕ್ಕೆ ಅಂತ ಕೊಡ್ತಾರೆ, ಬಟ್ ನೀವೇನಾದ್ರು ಇದು ಕೊಟ್ಟರೆ ಇದು ದಿಸ್ ರಿಯಾಕ್ಷನ್ ಇಸ್ ಆಲ್ರೆಡಿ ಬ್ಯಾಲೆನ್ಸ್ಡ್ ಅಂತ ಬರೀರಿ. ಮತ್ತು ಇಲ್ಲಿ ತಗೋಣ, ಮತ್ತೆ ಎಲ್ ಎಚ್ ಎಸ್, ಇದು ಆರ್ ಎಚ್ ಎಸ್. ಇಲ್ಲಿ Fe 1 ಇದೆ, ಇಲ್ಲಿ Fe 3 ಇದೆ. ಮತ್ತು O1 ಇದೆ, ಇಲ್ಲಿ O4 ಇದೆ. ಇಲ್ಲಿ H2 ಇದೆ, H ಬ್ಯಾಲೆನ್ಸ್ ಆಗಿದೆ, ಮತ್ತು Fe ಮತ್ತು O ಅನ್ಬ್ಯಾಲೆನ್ಸ್ಡ್ ಆಗಿದೆ. ಈಗೇನು ಮಾಡ್ತೀವಿ, Fe ಇಲ್ಲಿ 3 ಇದೆ ಆರ್ ಎಚ್ ಎಸ್ ಇಲ್ಲಿ, ಅದಕ್ಕೆ ಇಲ್ಲಿ ಎಲ್ ಎಚ್ ಎಸ್ ಅಲ್ಲಿ 3Fe ಅಂತ ಬರೆದಾಗ Fe ಬ್ಯಾಲೆನ್ಸ್ ಆಗುತ್ತೆ. ಮತ್ತು H2O, H ಆಲ್ರೆಡಿ ಬ್ಯಾಲೆನ್ಸ್ ಆಗಿದೆ, ಮತ್ತು O ಇದೆಯಲ್ವಾ, ಆಗ ನಾವೇನು ಮಾಡ್ತೀವಿ, O4ನ ಅಂದರೆ ಓನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಇಲ್ಲಿ 4 ಹಾಕ್ತೀವಿ, 4H2O. ಈಗ ಓ ಬ್ಯಾಲೆನ್ಸ್ಡ್ ಆಯಿತು, ಆದರೆ ಹೆಚ್ಚು ಅನ್ಬ್ಯಾಲೆನ್ಸ್ಡ್ ಆಯಿತು. ಯಾಕೆಂದರೆ ಇಲ್ಲಿ 4 ಆಗೋಗಿದೆ. ಇಲ್ಲಿ ನೋಡಿದ್ರೆ 1 H2 ಇದೆ. ಅದಕ್ಕೋಸ್ಕರ ಏನು ಮಾಡೋಣ, ಇಲ್ಲಿ Fe3 ಇಲ್ಲಿ ಬ್ಯಾಲೆನ್ಸ್ಡ್ ಆಯಿತು. ಇಲ್ಲಿ 4 ಹಾಕಿದಾಗ ಈ ರಿಯಾಕ್ಷನ್ ಈ ಈಕ್ವೇಷನ್ ಬ್ಯಾಲೆನ್ಸ್ಡ್ ಆಗುತ್ತೆ. ಮತ್ತೆ ಹೇಳ್ತೀನಿ ನೋಡಿ, ಇಲ್ಲಿ Fe 1 ಇದೆ ಎಲ್ ಎಚ್ ಎಸ್ ಅಲ್ಲಿ, ಆರ್ ಎಚ್ ಎಸ್ ಅಲ್ಲಿ 3 ಇದೆ. ಅದಕ್ಕೆ ಏನು ಮಾಡ್ತೀನಿ, ಇಲ್ಲಿ 3 ಹಾಕ್ತೀನಿ. ಮತ್ತು H ಇಲ್ಲಿ ಓ ಇದೆಯಲ್ಲ, O4 ಹಾಕ್ತೀನಿ. ಇದು ಓ ಬ್ಯಾಲೆನ್ಸ್ಡ್ ಆಗುತ್ತೆ, ಬಟ್ 4 ಹಾಕಿದಾಗ H2ಗೂ 4 ಆಗೋಗುತ್ತೆ. ಅದಕ್ಕೆ ಇಲ್ಲಿ ನೋಡಿದ್ರೆ ಇಲ್ಲಿ ಅನ್ಬ್ಯಾಲೆನ್ಸ್ಡ್ ಆಗುತ್ತೆ. ಅದಕ್ಕೆ ನಾನು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ 4H2 ಹಾಕ್ತೀನಿ, ಆಗ ಇದು ಬ್ಯಾಲೆನ್ಸ್ಡ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ, ಇದು ರಿಯಾಕ್ಷನ್ಸ್, ಇದು ಈಕ್ವೇಷನ್ ಏನಲ್ಲ, ಜಸ್ಟ್ ಇದು ನೋಡ್ಕೊಳ್ಳಿ. ಇದನ್ನು ಒಂಚೂರು ಕನ್ಫ್ಯೂಸ್ ಆಗುತ್ತೆ, ಯಾಕೆಂದರೆ ಇಲ್ಲಿ Ca1 ಇದೆ, ಓಕೆನಾ, O2 ಇದೆ, H2 ಇದೆ. ಆಗೇನು ಮಾಡೋಣ, ಇದು Ca1 ಇಲ್ಲೇ ಹಾಕೋಣ, ಮತ್ತು OH ಟ್ವೈಸ್ ಅಂದರೆ ಒಂಚೂರು ಕನ್ಫ್ಯೂಸ್ ಆಗುತ್ತೆ. ಯಾಕೆಂದರೆ ಇಲ್ಲಿ 2 ಇದೆಯಲ್ವಾ, H2O2 ಅಂತ ಬರೆಯೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, OH ಟ್ವೈಸ್ ಅಂತ ಹಾಕ್ತೀವಿ. ಇದೇನು ಬ್ಯಾಲೆನ್ಸ್ ಮಾಡಿ ಅಂತ ಕೇಳಲ್ಲ. ಸೊ ಇದಿಷ್ಟೇ. ಸೊ ನೆಕ್ಸ್ಟ್ ನೋಡೋಣ, H2 + O2 ಗಿವ್ ರೈಸ್ ಟು H2O. ನಿಮ್ಗೆ ಗೊತ್ತು ಇದು ವಾಟರ್ ಅಂತ. ಮತ್ತೆ ಬರೆಯೋಣ, ಎಲ್ ಎಚ್ ಎಸ್, ಈ ಕಡೆ ಆರ್ ಎಚ್ ಎಸ್. H2 ಇದೆ, ಇಲ್ಲಿ ಬ್ಯಾಲೆನ್ಸ್ ಆಗಿದೆ, ಬಟ್ O ಮಾತ್ರ ಇಲ್ಲಿ 1 ಇದೆ. ಆರ್ ಎಚ್ ಎಸ್ ಅಲ್ಲಿ 1 ಇದೆ, ಎಲ್ ಎಚ್ ಎಸ್ ಅಲ್ಲಿ 2 ಇದೆ. ಹಾಗೇನು ಮಾಡೋಣ, H2 + O2 ಗಿವ್ ರೈಸ್ ಟು 2 ಹಾಕೋಣ, ಇಲ್ಲಿ 2H2O. ಈಗ ಬ್ಯಾಲೆನ್ಸ್ಡ್ ಆಗಿದೆ, ಆದರೆ ಬಟ್ H2 ಮಾತ್ರ ಬ್ಯಾಲೆನ್ಸ್ ಆಗಿಲ್ಲ. ಅದಕ್ಕೆ ಏನು ಮಾಡ್ತೀವಿ, ಎಲ್ ಎಚ್ ಎಸ್ ಅಲ್ಲೂ 2 ಹಾಕ್ತೀವಿ, ಆಗ ಇದು ಬ್ಯಾಲೆನ್ಸ್ ಆಗುತ್ತೆ. ಸೊ ಇವತ್ತು ನೋಡೋಣ, ಇದು ಲಾಸ್ಟ್ ಈಕ್ವೇಷನ್ನು. ಮತ್ತೆ ನಾನು ಹೇಳ್ಕೊಟ್ಟಂಗೆ ಇಲ್ಲಿ ಎಲ್ ಎಚ್ ಎಸ್ ಅಂತ ಬರೀರಿ, ಇಲ್ಲಿ ಆರ್ ಎಚ್ ಎಸ್ ಅಂತ ಬರೀರಿ. Fe ಇಲ್ಲಿ 1 ಇದೆ ಎಲ್ ಎಚ್ ಎಸ್ ಅಲ್ಲಿ, ಆರ್ ಎಚ್ ಎಸ್ ಅಲ್ಲಿ 2 ಇದೆ. ಹಾಗೇನು ಮಾಡೋಣ, 2Fe ಅಂತ ಬರೆಯೋಣ. ಮತ್ತು SO3 ಎಷ್ಟಾಯಿತು, 2 + 3 5 ಮತ್ತು ಆಕ್ಸಿಜನ್ ಎಷ್ಟಿದೆ, 3. ಆಗೇನಾಗುತ್ತೆ, 8 ಆಗುತ್ತೆ.
ಈಗೇನು ಮಾಡೋಣ, FeSO4 give rise to Fe2O3 plus SO2 plus SO3. ಈಗ ಆಕ್ಸಿಜನ್ ನೋಡಿದ್ರೆ ಇಲ್ಲಿ 2 ಹಾಕಿದೀವಲ್ಲ, 2 4 8 ಆಗುತ್ತೆ. 8 ಆದಾಗ ಆಕ್ಸಿಜನ್ ನೋಡ್ರಿ, ಇದು 3 ಪ್ಲಸ್ 2 5 ಪ್ಲಸ್ 3 8. ಈಗ ಇದು ಬ್ಯಾಲೆನ್ಸ್ ಆಗುತ್ತೆ ಮತ್ತು Feನೂ ಬ್ಯಾಲೆನ್ಸ್ ಆಗಿದೆ. ಸೊ ಇದಾಗಿತ್ತು, ಇದು ಬ್ಯಾಲೆನ್ಸ್ ಆಯಿತು. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ನನ್ನ ಹೆಸರು ಅಭಿನಂದನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೇನಾದರೂ ಚಾಪ್ಟರ್ ಬೇಕಂದರೆ ನಮ್ಮ ಚಾನಲ್ ಇದೆ, ಆಗಲೇ ಪ್ಲೇಲಿಸ್ಟ್ ಮಾಡಿದ್ದೀವಿ. ಸೊ ದಯವಿಟ್ಟು ಹೋಗಿ ನೋಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.